ಇಲ್ಲಿ ನೀವೆಲ್ಲರೂ ಕೂಡ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ರಿ ಯುವನಿಧಿ ಅಪ್ಲಿಕೇಶನ್ಸ್ ಯಾವಾಗಪ್ಪ ಓಪನ್ ಆಗುತ್ತೆ ಅಂತ. ಫೈನಲಿ ಅಪ್ಲಿಕೇಶನ್ಸ್ ಏನೋ ಓಪನ್ ಆಯಿತು. ಆದರೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೇಳ್ತಾ ಇರಾ, ಮತ್ತು ಅಪ್ಲೈ ಮಾಡಬೇಕಾದ್ರೆ ಏನೇನು ಪ್ರಾಬ್ಲಮ್ ಆಗ್ತಿದೆ, ಯಾವ ರೀತಿ ಅಪ್ಲೈ ಮಾಡೋದು, ಈ ರೀತಿ ಏನಾದ್ರು ಡೌಟ್ಸ್ ಇತ್ತಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸಾಕಷ್ಟು ಎರರ್ಸ್ ಪ್ರಾಬ್ಲಮ್ಸ್ ಬರ್ತಿದೆ, ಸೊಲ್ಯೂಷನ್ ಏನೇನಿದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮಗೆ ಬೆಳಗ್ಗೆಯಿಂದನೂ ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಮತ್ತು ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ಸ್ ನೀಡ್ತಾ ಇದ್ದೀನಿ. ಏನೇನು ಆಗ್ತಿದೆ ವೆಬ್ಸೈಟಲ್ಲಿ, ಏನೇನು ಪ್ರಾಬ್ಲಮ್ ಬರ್ತಿದೆ, ಏನೇನು ಸೊಲ್ಯೂಷನ್ ಎಲ್ಲನೂ ಕೂಡ. ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಇದಕ್ಕೆ ಜಾಯ್ನ್ ಆಗಿಬಿಡಿ, ಅದೇ ಬೆಸ್ಟ್ ಆಪ್ಷನ್ ನಿಮಗೆ. ಅದು ಒನ್ ಟೈಮ್ ನಿಮ್ಗೆ ಅಪ್ಲೈ ಆಗೋಲ್ಲ. ಇದು ಪ್ರತಿ ತಿಂಗಳು ಕೂಡ ನೀವು ಒಂದು ಕೆಲಸ ಮಾಡಲೇಬೇಕು. ಪ್ರತಿ ತಿಂಗಳು ಕೂಡ ನೀವು OTP ಹಾಕಿ ಅಲ್ಲಿ ಅಪ್ಡೇಟ್ ಮಾಡ್ತಾನೆ ಇರಬೇಕಾಗುತ್ತೆ. ಡೀಟೇಲ್ಸ್ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂತ, ಅವಾಗ ಮಾತ್ರ ನಿಮಗೆ ಪ್ರತಿ ತಿಂಗಳು ಕೂಡ ಅಪ್ಲಿಕೇಶನ್ ಹಾಕಾದ್ಮೇಲೆ ದುಡ್ಡು ಬರೋದು. ಅಪ್ಲಿಕೇಶನ್ ಹಾಕಾದ್ಮೇಲೂ ಕೂಡ ನಿಮಗೆ ಸಾಕಷ್ಟು ಪ್ರೋಸೆಸ್ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಡೈರೆಕ್ಟಾಗಿ ಪ್ರತಿ ತಿಂಗಳು ಕೂಡ ಹಣ ಬರಲ್ಲ. ಮತ್ತು ನೀವು ಯಾರ್ಯಾರು ಅಪ್ಲಿಕೇಶನ್ಗೆ ವೆಯ್ಟ್ ಮಾಡ್ತಿದ್ದೀರಿ, ನಿಮಗೆಲ್ಲರೂ ಕೂಡ ಒಂಥರ ಗುಡ್ ನ್ಯೂಸ್, ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದರೆ ಬಂದ್ಬಿಟ್ಟು 10 ಗಂಟೆಗೆ ಓಪನ್ ಆಗುತ್ತೆ ಅಂತ ನೆನ್ನೆ ಹೇಳಿದರು. ಇವತ್ತು ವೆಬ್ಸೈಟ್ ಓಪನ್ ಮಾಡಿದ್ರೆ ಫಸ್ಟು 1 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದರು. ಆಮೇಲೆ 2 ಗಂಟೆಗೆ ಓಪನ್ ಆಗುತ್ತೆ ಅಂತ ಪಾಪಪ್ ಬರ್ತಿತ್ತು. ಆಮೇಲೆ 3 ಗಂಟೆಗೆ ಅಪ್ಲಿಕೇಶನ್ಸ್ ಎಲ್ಲ ಓಪನ್ ಆಯಿತು. ಏನೋ ಸಮಸ್ಯೆ ಇಲ್ಲ, ಅಪ್ಲಿಕೇಶನ್ಸ್ ಆರಾಮಾಗಿ ಹಾಕೋಬೋದು ನೀವು. ಆದರೆ ಇಲ್ಲಿ ಕೆಲವು ತೊಂದರೆಗಳಾಗ್ತಿದೆ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಅದರಿಂದ ನೀವೆಲ್ಲರೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆಂದರೆ ಒಂದ್ಸಲಿ ಅಪ್ಲಿಕೇಶನ್ ತಪ್ಪಾಯಿತು, ನೀವು ಹಾಕಿರೋ ಡೀಟೇಲ್ಸ್ ಏನಾದ್ರು ತಪ್ಪಾಯಿತು, ಮಿಸ್ಟೇಕ್ ಆಯಿತು, ರಿಜೆಕ್ಟ್ ಆಯಿತು ಅಂದರೆ ನೀವು ತಿರ್ಗಾ ಅಪ್ಲೈ ಮಾಡೋಕ್ಕಾಗಲ್ಲ. ನಿಮ್ಗೆ ಯಾವ 3,000 ಬರಲ್ಲ, 1,000 ಕೂಡ ಬರಲ್ಲ. ಅದಕ್ಕೋಸ್ಕರ ಅಪ್ಲೈ ಮಾಡಬೇಕಾದ್ರೆ ನೀಟಾಗಿ ಕ್ಲಿಯರಾಗಿ ಅಪ್ಲೈ ಮಾಡಿ, ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟಾಗಿ. ಮತ್ತು ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಕೇಳುತ್ತೆ ಅಷ್ಟೇ. ಮತ್ತು ನಿಮಗೆ ಯಾವುದೇ ಥರದ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಯಾವುದೇ ಥರದ ಆಪ್ಷನ್ ಕೇಳ್ತಾ ಇಲ್ಲ. ಇಲ್ಲಿ ನೀವು ನೋಡ್ಬೋದು, ಸ್ಕ್ರೀನ್ ಮೇಲೂ ಕೂಡ ಡಿಸ್ಪ್ಲೇ ಮಾಡಿದ್ದೀನಿ ವೆಬ್ಸೈಟ್ ಯಾವ ರೀತಿ ಬರ್ತಿದೆ ಅಂತ. ಅಪ್ಲಿಕೇಶನ್ಸ್ ಎಲ್ಲ ಓಪನ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಫಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಫೆಚ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತ್ನ ತೊಗೊಳುತ್ತೆ. ಆಮೇಲೆ ನಮ್ಮ ಯೂನಿವರ್ಸಿಟಿ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸ್ದು ಡೀಟೇಲ್ಸ್ನ ತೊಗೊಳಕ್ಕೆ ನಿಮ್ಮ USN ನಂಬರ್ನ ಕೇಳುತ್ತೆ. ಮತ್ತು ನಿಮ್ಮ ಯೂನಿವರ್ಸಿಟಿ ನಂಬರ್ನೂ ಕೂಡ ಕೇಳುತ್ತೆ, ಮತ್ತು ಯೂನಿವರ್ಸಿಟಿ ನೇಮು ಕೂಡ ಕೇಳುತ್ತೆ. ಎಲ್ಲ ಡೀಟೇಲ್ಸು ಕೂಡ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಏನೇನು ಎರರ್ ಬರ್ತಿದೆ ಅಂದರೆ, ಇಲ್ಲಿ ನಿಮಗೆ ಡೊಮೈಲ್ಸಲ್ಲಿ ಅಂದರೆ ನೀವು ಕರ್ನಾಟಕದವರು ಅಂತ ವೆರಿಫೈ ಮಾಡ್ಕೊಳ್ಳೋಕ್ಕೆ ನಿಮ್ಮ PUC ನಂಬರ್ನ ಕೇಳುತ್ತೆ. ಅಲ್ಲೊಂದು ಸ್ವಲ್ಪ ಅದು ಕರೆಕ್ಟಾಗಿ ನೇಮ್ ಎಲ್ಲ ಫೆಚ್ ಆಗ್ತಾ ಇಲ್ಲ, ಅಲ್ಲೊಂದು ಎರರ್ ಬರ್ತಿದೆ, ಸರಿನಾ? ಮತ್ತು ಇನ್ನೊಂದು ಮೇಯ್ನ್ ಎರರ್ ಬಂದ್ಬಿಟ್ಟು ಯಾವುದಂದರೆ, ಇಲ್ಲಿ ಡಿಗ್ರಿ ಡೀಟೇಲ್ಸ್ ಬಂದ್ಬಿಟ್ಟು ಇವರು ಡಿಜಿಲಾಕರಿಂದ ಆಟೋಮೆಟಿಕಾಗಿ ಫೆಚ್ ಆಗಿ ಬರಬೇಕು ಇಲ್ಲಿಗೆ. ಆದರೆ ಇಲ್ಲಿ ಬರ್ತಾ ಇಲ್ಲ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಯಾವ ಯೂನಿವರ್ಸಿಟಿಯವರು ಕೂಡ ಫುಲ್ಲು ನಿಮ್ಮ ಡೀಟೇಲ್ಸ್ ಫಸ್ಟ್ ಸೆಮ್ಮಿಂದ ಲಾಸ್ಟ್ ಸೆಮ್ವರೆಗೂ ಕೂಡ ಡೀಟೇಲ್ಸ್ನ ಶೇರ್ ಮಾಡಿಲ್ಲ. ಅದರಿಂದ ಅದು ಎರರ್ ಬಂದ್ಬಿಟ್ಟು ಈ ರೀತಿಯ ಒಂದು ಪಾಪಪ್ ಬರ್ತಿದೆ ಎರರು. ಅದರಿಂದ ನೀವು ಯಾರು ಕೂಡ ಇವಾಗ ಸದ್ಯಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಯೂನಿವರ್ಸಿಟಿಯವರು ನಿಮ್ಮ ಡಾಟಾನ ಸೆಂಡ್ ಮಾಡಬೇಕು ಇವ್ರಿಗೆ, ಪೋರ್ಟಲ್ಗೆ. ಅದು ಸೆಂಡ್ ಮಾಡೋದು ನಿಮಗೆ ನಾಳೆ ಆಗ್ಬೋದು ಅಥವಾ 1 ವಾರ ಆಗ್ಬೋದು. ಒಟ್ಟಿನಲ್ಲಿ ಅವರು ಸೆಂಡ್ ಮಾಡಿದಾಗಲೇ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕಾಗೋದು, ಅಲ್ಲಿವರೆಗೂ ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ. ಅದು ನೆನಪಿರಲಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ